ಬ್ಯಾಕ್ ಗೈಸ್ ಫೈನಲಿ ಜೋಳ ರೆಡಿ. ಅಂದ್ರೆ ಇಂಜಿನ್ ವಾಲ್ ಏನಿರುತ್ತೆ, ವಾಲ್ ಒಳಗಡೆ ಎಲ್ಲ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಎಲ್ಲಿ ಹೊರಟಿದ್ದೀನಿ ಅಂದರೆ ಕಡಬ ಹೊರಟಿದ್ದೀನಿ. ಅಂದರೆ ಬೈಕಿದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕಿತ್ತು. ಲೈಕ್ ಎವ್ರಿ ಸಂಡೇ ರೈಡ್ ಹೋಗ್ತಾನೆ ಇದ್ದೀನಿ. ಸೊ ಟೈಮ್ ಬೇರೆ ಸಿಗ್ತಾ ಇಲ್ಲ. ಸೊ ಫಸ್ಟ್ ಇವಾಗ ಮನೆಯಿಂದ ಹೊರಟು ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಏನಿಲ್ಲ, ಬ್ಲಿಂಕ್ ಆಗ್ತಾ ಇದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮೇ ಚೇಂಜ್ ಮಾಡಿಸ್ಬೇಕಂತ ಇದ್ದೆ. ವೈ ಬಿಕಾಸ್ ಲಾಸ್ಟ್ ಟೈಮ್ ನಾವು ಎರ್ಮೈ ಫಾಲ್ಸ್ ರೈಡ್ ಹೋಗಿದ್ದಾಗ ಸೌಂಡ್ ಬರ್ತಾ ಇತ್ತು. ಓಕೆ, ಸೊ ಪ್ಯಾಡ್ ಹೋದರೆ ಡಿಸ್ಕ್ ಕೂಡ ಕಂಪ್ಲೀಟ್ ಹಾಳಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ರೈಡಿಗೆ ರೆಡಿ ಮಾಡಿಟ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಬೇರೇನು ಕೆಲಸ ಇಲ್ಲ, ಬರೀ ಬ್ರೇಕ್ ಪ್ಯಾಡ್ ಮಾತ್ರ ಕೆಲಸ ಇರೋದು ಈ ಬೈಕಲ್ಲಿ ಇವಾಗ. ಸೊ ಬನ್ನಿ ಹೋಗೋಣ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು. ಸೊ ಗೈಸ್, ಪೆಟ್ರೋಲ್ ಹಾಕೊಂಡಾಯ್ತು. ಇವಾಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ನೆಲ್ಲಿಯಡಿ ಒಂದ್ ಸೈಡ್ ಫ್ಲೈಓವರ್ ಬಿಟ್ಟಿದ್ದಾರೆ. ಸೊ ಕೆಳಗೆ ಹೋದ್ರೆ ಎಲ್ಲಿಂದ ಹೋಗ್ಬೇಕು, ಎಲ್ಲಿಂದ ಬರ್ಬೇಕು ಅಂತ ದೇವ್ರಾಣೆ ಅರ್ಥ ಆಗ್ತಾ ಇಲ್ಲ. ಯಾರಾದ್ರೂ ಹೊಸಬ್ರು ಏನಾದ್ರು ಬಂದ್ರು ಅಂತ ಇಟ್ಕೊಳ್ಳಿ, ಕತೆ ಮುಗೀತು. ಏನಕ್ಕಪ್ಪ ಅಂದ್ರೆ ಕೆಳಗಡೆ ಸರ್ವಿಸ್ ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲಸ ಆಗ್ತಾ ಇದೆ ಅಷ್ಟೇ, ಅಂದ್ರೆ ಫುಲ್ ಕಂಪ್ಲೀಟ್ ಆಗ್ಲಿಲ್ಲ ಇನ್ನು. ಓಹೋ, ಬೇಗ ಈ ರೋಡ್ನ ಒಂದು ಮುಗಿಸ್ಕೊಟ್ರೆ ಇನ್ನೊಂದು ಮನೆಗೆ ಹೋಗೋ ಒಳಗಿನ ದಾರಿ ಅದು ಎಲ್ರಿಗೂ ಗೊತ್ತಿದ್ದೆ, ಅದೂ ಕಂಪ್ಲೀಟ್ ಆಗಿ ಹೋಗಿದೆ. ನಮ್ ಬಿಲ್ಡಿಂಗ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೇಲೆ, ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಅಲ್ಲಿ ಜಿಮ್ ಅಂತ ಬರ್ದಿದ್ಯಲ್ವಾ, ಅದೇ ನಮ್ ಬಿಲ್ಡಿಂಗು. ಆಕ್ಚುಲಿ ನಮಗಲ್ಲಿ ಟಾಪಿಗೆ ಬಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ವ್ಯೂಸ್ ಎಲ್ಲ. ಸೊ ಈ ರೂಟ್ ಪರವಾಗಿಲ್ಲ, ಇದು ಅಂದ್ರೆ ಮೇಂಟೈನ್ ಮಾಡ್ತಾ ಇರ್ತಾರೆ ಇದನ್ನ, ಏನೇ ಪ್ರಾಬ್ಲಮ್ ಬಂದ್ರು. ಸೊ ಈ ರೋಡ್ ಚೆನ್ನಾಗಿದೆ. ಇದೂ ನಮ್ಮ ಮನೆಗೆ ಹೋಗೋ ರೂಟೇ, ಅಂದ್ರೆ ಇದು ಸ್ವಲ್ಪ ಲಾಂಗ್ ಆಗುತ್ತೆ ನಮಗೆ. ಸೊ ಟೈಮ್ ನೋಡಿ ಇವಾಗ 11:30 ಆಯಿತು. ಸೊ ಹೊರಟಿದ್ದೀನಿ. 11:30ಗೆ ಮಳೆ ಬರೋ ಥರ ಇದೆ. ರೈನ್ ಕೋಟ್ ಆಗಿರಲಿ, ಜಾಕೆಟ್ ಆಗಿರಲಿ ಏನೂ ಹಾಕೊಳ್ಳಿಲ್ಲ. ಪರವಾಗಿಲ್ಲ, ಒಂದ್ಸರಿ ಆದರೂ ಮಳೆಗೆ ಒದ್ದೆ ಆಗ್ಬೇಕು ನನಗೆ. ಫುಲ್ ಕಂಪ್ಲೀಟ್ ಆಗಿ ಚೆನ್ನಾಗಿರುತ್ತೆ ಅವಾಗ. ಸೊ ಗೈಸ್, ಎಲ್ಲರೂ ಕೇಳ್ತಾ ಇದ್ರು ಸಣ್ಣ ಕೆಲ್ಸಕ್ಕೂ ಏನಕ್ಕೆ ಎಲ್ಲದಕ್ಕೂ ಶೋರೂಮ್ ಹೋಗ್ತೀರಾ, ಹೊರಗೆ ಎಲ್ಲೂ ಗ್ಯಾರೇಜಲ್ಲಿ ಕೆಲಸ ಮಾಡೋಕ್ಕಾಗಲ್ವಾ ಅದ್ರದ್ದು ಅಂತ. ಸೊ ಗೈಸ್, ನಾನು ಹೇಳೋದು ಒಂದೇ, ಬೈಕ್ ಫುಲ್ ಕಂಡೀಷನ್ ಅಲ್ಲಿ ಇರ್ಬೇಕಿದ್ರೆ ಶೋರೂಮ್ ಅಲ್ಲಿ ಮಾಡಿಸ್ಬೇಕು. ಶೋರೂಮ್ ಅಲ್ಲಿ ಮಾಡಿಸಿದ್ರು ಅಲ್ಲಿ ಇದ್ದೇ ಮಾಡಿಸ್ಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಲೈಕ್ ನೆನ್ನೆ ಏನಾಯ್ತು ಅಂದ್ರೆ, ನಾನು ಇಲ್ಲೇ ಲೋಕಲ್ ನಮ್ಮ ಟೌನಲ್ಲೇ ಒಂದು ಶಾಪ್ಗೆ ಹೋದೆ. ಬ್ರೇಕ್ ಪ್ಯಾಡ್ ಬೇಕಿತ್ತು ಅಂತ. ವೈ ಬಿಕಾಸ್ ನಂಗೆ ತುಂಬಾನೇ ಅರ್ಜೆಂಟ್ ಇತ್ತು. ಓಕೆ, ಇವಾಗ ನಾಳ್ದೆಲ್ಲ ಪೂಜಾ ಇದೆ ಮನೇಲಿ. ಸೊ ರೈಡ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸು. ಇದು ಮೇನ್ ಇಂಪಾರ್ಟೆಂಟ್ ಟೆಂಪಲ್. ಸೊ ಹೋಗಿ ಕೇಳಿದಾಗ ಅಯ್ಯೋ ಶಿವ. ಸೊ ಹೋಗಿ ಕೇಳಿದಾಗ ಏನು ಹೇಳಿದ್ರು, 150 rupees ಇದೆ ಅಂತ ಹೇಳಿದ್ರು ಬ್ರೇಕ್ ಪ್ಯಾಡು, ಅದು ಬ್ಯಾಕ್ ಸೈಡ್ ಹಿಡ್ದು. ಸೊ ನಾನು ಕೇಳಿದೆ, ಇಲ್ಲ ಅಂಕಲ್ ಒರಿಜಿನಲ್ ಬ್ರೇಕ್ ಪ್ಯಾಡ್ ಬೇಕಿತ್ತು. ಇಲ್ಲ ಅಮ್ಮ, ಇದಾಗುತ್ತೆ ಪರವಾಗಿಲ್ಲ, ಇದನ್ನ ಹಾಕಿಸ್ಕೊಳ್ತಾರೆ ಎಲ್ರು, ಇದನ್ನ ಹಾಕ್ಬೋದು ಅಂತ ಹೇಳಿದ್ರು. ಬಟ್ ಮನೆಗೆ ಬಂದಾದ್ಮೇಲೆ ನನ್ನ ಚಿಕ್ಕಪ್ಪ ನಂಗೆ ಹೋಗಿತಾ ಇದ್ದಾರೆ, ಏನಕ್ಕೆ ಸುಮ್ಮನೆ ಅದೆಲ್ಲ ಹಾಕಿಸ್ತೀಯಾ, ಬರೀ ಒಂದು 2-3 ದಿವಸಕ್ಕೆ ಬರ್ಬೋದು, ಅದು ನಿನ್ನ ಗಾಡಿಗೆ 2-3 ದಿವಸ ಅಷ್ಟೇ ಬರೋದದು. ಬಿಕಾಸ್ ಒರಿಜಿನಲ್ ಅಂತ ಬಂದರೆ ಲೈಕ್ 1000 ಆ ರೇಂಜಲ್ಲಿ ಇರುತ್ತೆ. ಓಕೆ, ಸೊ ನಮ್ಮೂರಲ್ಲಿ ಎಲ್ಲ ಕೇಳಿ ನೋಡಿದೆ, ಎಲ್ಲೂ ಇಲ್ಲ. ಸೊ ಇನ್ನೇನು ಮಾಡೋದು, ನಮ್ಮ ಗಾಡಿ ನಮಗೆ ಫುಲ್ ಸೇಫ್ ಆಗಿರ್ಬೇಕಿದ್ರೆ ಲೈಕ್ ಒರಿಜಿನಲ್ ಪಾರ್ಟ್ಸ್ ಏನು ಬರುತ್ತೆ, ಒಂದ್ಸರಿ ಕಾಸ್ಟ್ಲಿ ಅದು ಪರವಾಗಿಲ್ಲ, ಲೈಕ್ ಒರಿಜಿನಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗಾಡಿ ಕಂಡೀಷನ್ ಎಲ್ಲ. ಲಾಸ್ಟ್ ಟೈಮ್ ನೋಡಿ, ನಾನು ಇಂಜಿನ್ ಹೋಗು ಸುಮ್ಮನೆ ಅಲ್ವಾ
ಅದನ್ನ ಆಕ್ಚುಲಿ ನಾನೇನ್ ಮಾಡಿದೆ, ಅರ್ಜೆಂಟ್ ಇತ್ತು ಅಂತ ಅದನ್ನು ನಾನೇ ಆಯಿಲ್ ಇಸ್ಕೊಂಡಿದ್ದು. ಓಕೆ, ನಾನೇ ಆಯಿಲ್ ಇಸ್ಕೊಂಡು ಗ್ಯಾರೇಜಿಗೆ ತಗೊಂಡು ಹೋದೆ. ಅವ್ರೇನ್ ಮಾಡಿದ್ರು, ಅವ್ರಿಗೆ ಸರಿ ಗೊತ್ತಿಲ್ಲ ಈ ಗಾಡಿ ಎಷ್ಟು ರೇಂಜ್, ಅದು ಇದು ಏನೋ ರೇಂಜ್ ಏನೋ ಬರುತ್ತೆ ಅದರಲ್ಲಿ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹಾಕ್ಬಿಟ್ಟಿದ್ದಾರೆ ಆಯಿಲು. ಅವಾಗ ಪ್ರಾಬ್ಲಮ್ ಬರ್ತಾ ಇತ್ತು ನೋಡಿ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಏನೋ ಒಂಥರ ಗಾಡಿ ಮೂವ್ ಆದಾಗ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಅದೇ ಒಂದು ಪ್ರಾಬ್ಲಮ್ ಇಂದ ಏನಂದ್ರೆ ಅವರು ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಏನ್ ರೇಂಜ್ ಬರ್ತಾ ಇದೆ ಅದಕ್ಕಿಂತ ಜಾಸ್ತಿ. ಸೊ ವಿಷಯ ಬಂದ್ಬಿಟ್ಟು ಇದು ಗಾಡಿ ನಾನು ಓಡಿಸುವಾಗ ಓವರ್ ಫ್ಲೋಟ್ ಹೋಗ್ಬಿಟ್ಟಿದೆ. ಅಂದ್ರೆ ಇಂಜಿನ್ ವಾಲ್ ಏನಿರುತ್ತೆ, ವಾಲ್ ಒಳಗಡೆ ಎಲ್ಲ ಲೀಕ್ ಆಗಿ ಹೋಗಿದೆ ಆಯಿಲು. ಸೊ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಬಂದಿತ್ತು. ಸೊ ಆ ಇಶ್ಯೂ ಇಂದ ನಾನು ಹೊರಗೆ ಬಂದಿದ್ದೀನಿ ಇವಾಗ. ಸೊ ಬ್ರೇಕ್ ಪ್ಯಾಡ್ ಅದು ಕ್ಯಾಶುವಲ್, ಅಂದರೆ ನಾವು ಗಾಡಿ ಎಷ್ಟು ಓಡಿಸ್ತೀವಿ ಅಲ್ಲಿ ಅದ್ರ ಲೈಫ್ ಹೋಗ್ತಾನೆ ಇರುತ್ತೆ. ಸೊ ಇದು ನೋಡಿ ನಮ್ಮ ಮನೆಗೆ ಹೋಗೋ ದಾರಿ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಇದೆ. ಇದೂ ಒಂದಂದ್ರೆ ಏನದು 3 ಕಿಲೋಮೀಟರ್ ಹೋದಂಗಿರುತ್ತೆ. ರೋಡ್ ಸರಿ ಇಲ್ಲ, ಅದು ಒಳಗಡೆ ಫುಲ್ ಗುಂಡಿ ಬಿದ್ದಿದೆ. ಬ್ಯಾಕ್ ಅಂದ. ಸೊ ಗೈಸ್, ಸರ್ವಿಸ್ ಎಲ್ಲ ಆಗೋಯ್ತು. ಸೊ ಇವಾಗ ಮನೆಗೆ ಹೊರಟಿದ್ದೀನಿ. ಟೈಮ್ ನೋಡಿ ಇವಾಗ 12:23 ಆಗಿದೆ ಅಷ್ಟೇ. ಲೈಕ್ ಕಡಬ ಹೋಗ್ಬರೋಕ್ಕೆ ಅಷ್ಟೊತ್ತು ಬೇಕಾಗಿಲ್ಲ. ವೈ? ಬಿಕಾಸ್ ರೋಡ್ ಚೆನ್ನಾಗಿದೆ. ಇನ್ನೊಂದು ಜಸ್ಟ್ ಎಷ್ಟು 7-8 ಕಿಲೋಮೀಟರ್ಸ್ ಅಷ್ಟೇ ಇರೋದು ಅನ್ಸುತ್ತೆ. ಅಂದರೆ ಮನೆಯಿಂದ ಅಲ್ಲ, ಇಲ್ಲಿ ಮೈನ್ ಬಲ್ಯ ಅಂತ ಸಿಗುತ್ತೆ, ಅಲ್ಲಿಂದ ಲೈಕ್ 6-7 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಥ್ಯಾಂಕ್ ಗಾಡ್ ಮಳೆ ಏನೂ ಇಲ್ಲ. ನಂಗೆ ಆ್ಯಕ್ಚುಲಿ ಮಳೆ ಸಿಗಬೇಕಿತ್ತು, ನಂಗೆ ಸ್ವಲ್ಪ ಆಸೆ ಇತ್ತು ಲೈಟಾಗಿ ಮಳೆ ಬರಬೇಕಿತ್ತು ಅಂತ. ಸೊ ಮಳೆ ಏನಿಲ್ಲ. ಹೋಗೋಣ, ಇನ್ನೇನು ಮನೆಗೆ ರೀಚ್ ಆಗ್ತಾ ಬಂದೆ. ಗೈಸ್, ಆ್ಯಕ್ಚುಲಿ ಮನೆಗೆ ಬಂದ ತಕ್ಷಣ ಹೆಲ್ಮೆಟ್ಟು ಮತ್ತು ಬೈಕು ಎಷ್ಟು ಬೇಗ ಐಡೆಂಟಿಫೈ ಮಾಡ್ತಾನಂದರೆ, ಇಷ್ಟು ಸಣ್ಣ ಮರಿ, ಬರೀ 2 ತಿಂಗಳಾಗಿದಷ್ಟೇ ಇವನಿಗೆ. ಬಿಡೋ ನನ್ನ ಪ್ಯಾಣ್ಣ, ಕೈ ಕಾಲೆಲ್ಲ ಕಚ್ಬಿಟ್ಟು ಅಲ್ಲಲ್ಲಿ ಮಾರ್ಕ್ ಮಾಡಿಕ್ಕಿದ್ದಾನೆ ಇವನು. ಏಯ್ ಚಿಂಟು, ಏಯ್ ಬಿಡೋ ಮಾರಾಯ. ಸೊ ಗೈಸ್, ಇವತ್ತು ಬೆಳಿಗ್ಗೆ ಫುಲ್ಲು ಬೈಕ್ ಸರ್ವಿಸ್ ಮಾಡಿಸ್ದೆ. ಸೊ ಇವಾಗ ಏನಪ್ಪ ಅಂದರೆ ಸಂಜೆ ಹೊತ್ತು ಮಳೆ ಅವಾಗ ಬರ್ತಾಯಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಜೋಳ ತಿನ್ನೋಣ ಅಂತ. ಜೋಳ ತಿನ್ನೋಕ್ಕೆ ಕೊಕ್ಕಡ ಸೈಡ್ ಹೋಗ್ಬೇಕು. ಓಕೆ, ಲೈಕ್ 2-3 ಕಿಲೋಮೀಟರ್ಸ್ ಹೋಗಬೇಕು. ಲಾಸ್ಟ್ ಟೈಮ್ ಹೋಗಿದ್ವಿ. ಪೆರಶಾಂತಿ ಕಾಡು ಏನು ಬರುತ್ತೆ ಅಂದರೆ ಬ್ಯಾಂಗ್ಳೂರಿಂದ ಬರೋ ಸೈಡ್ ಧರ್ಮಸ್ಥಳ ಹೋಗೋ ರೂಟ್ ಇದೆಯಲ್ಲ, ಅಲ್ಲಿ ಇವಾಗ ಎಲ್ಲ ಅಂಗಡಿನ ಏನು ಕ್ಲೋಸ್ ಮುಚ್ಚಿಬಿಟ್ಟಿದ್ದಾರೆ. ಅದು ಏನೋ ಗೌರ್ಮೆಂಟ್ ಅವರೇನೋ ಮುಚ್ಚಕ್ಕೆ ಅದನ್ನು ಹೇಳಿದ್ರಂತೆ. ಸೊ ನಮಗಿವಾಗ ಕುಕ್ಕಡ ಆಚೆ ಹೋಗಬೇಕು, ಅಂದರೆ ಧರ್ಮಸ್ಥಳ ರೂಟ್ ಹೋಗೋ ರೂಟಲ್ಲಿ ಸಿಗುತ್ತೆ ಜೋಳ ಎಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಮನೇಲಿ ಏನಾದರೂ ಸ್ವಲ್ಪ ಕ್ರಿಯೇಟ್ ಮಾಡೋಣ ಅಂತ. ಅಂದರೆ ನನ್ನ ತಂಗಿ ಇದ್ದಾಳೆ, ಇನ್ನೊಬ್ಳಿದ್ದಾಳೆ, ಅವಳು ಬರಬೇಕಷ್ಟೇ. ಸೊ ನಾವೇ ನನ್ನ ತಮ್ಮ ಮತ್ತು ಫ್ರೆಂಡು, ನನ್ನ ತಂಗಿ ಮತ್ತು ಚಿಕ್ಕಪ್ಪ ಎಲ್ಲ ಸೇರಿಬಿಟ್ಟು ಅಂದರೆ ತೋಟದಲ್ಲಿ ಒಂದು ಕಲ್ಲೆಲ್ಲ ಹಾಕ್ಬಿಟ್ಟು, ಸೊ ಅದರಲ್ಲಿ ಫೈರ್ ಹಾಕ್ಬಿಟ್ಟು ಜೋಳ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ರೀತಿ ಎಕ್ಸ್ಪೀರಿಯೆನ್ಸ್ನ ನಾವು ಎಷ್ಟೋ ಮೊದಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅಂದರೆ ಮೊದಲೆಲ್ಲ ಫ್ರೆಂಡ್ಸ್ ಬರುವಾಗೆಲ್ಲ ಇದೇ ರೀತಿ ಮಾಡ್ತಾ ಇದ್ವಿ ನಾವು. ಸೊ ಇವತ್ತು ನಾವು ಅದನ್ನೇ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ಇವಾಗ ಜೋಳ ತೊಗೊಂಡು ಬರಬೇಕು. ಸೊ ನಾನು ಮತ್ತು ನನ್ನ ತಮ್ಮ ಜೋಳ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಗೈಸ್, ನನ್ನ ತಮ್ಮ ಬರಲ್ಲ ಅಂತ ಹೇಳ್ದ. ಸೊ ನಾನು ಮತ್ತು ನನ್ನ ತಂಗಿ ಇವಾಗ ಜೋಳ ತೊಗೊಂಡು ಬರೋಕ್ಕೆ ಹೊರಟಿದ್ದೀವಿ, ಬನ್ನಿ. ಆ್ಯಂಡ್ ಇವಾಗ ನೆಲ್ಲಿಡಿಯಲ್ಲಿ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕಂತ ದೇವ್ರಾಣೆ ಅರ್ಥ ಆಗ್ತಾರೆ ನನಗೆ. ಇವಾಗ ಎಲ್ಲಿ ನಮ್ಮ ಅಂಗಡಿಯಿಂದ ಹೋಗೋಕ್ಕಾಗುತ್ತಾ? ಆಗುತ್ತಾ? ನೀನು ಸ್ಕೂಲಿಂದ ಬಂದಲ್ಲ, ಅವಾಗ ಏನು ಮಾಡಿದೆ ನೀನು? ಅಲ್ಲಿಂದನೇ ಬಂದಿದ್ದಾ?
ಸರಿ, ಇವಾಗ ಅಲ್ಲಿಂದ ರೋಡ್ ಬಿಟ್ಟಿದಾರಂತೆ. ಈಗ ಅಲ್ಲಿ ನೋಡಿ ನಾಯಿ ಮೇಲಿದೆ, ಮನೆ ಮೇಲಿದೆ ನಾಯಿ. ಸೊ ಇವಾಗ ನಾವು ತಗೊಂಡ್ ಬರಕ್ ಹೋಗ್ತಾ ಇದೀವಿ. ಬನ್ನಿ ಗೈಸ್. ಎಷ್ಟು? 100? 6 ತಗೊಂಡಲ್ಲ ನಾನು. ಅಲ್ಲ, ಎಷ್ಟು ಹೇಳಿ? ಓಕೆ, ಥ್ಯಾಂಕ್ ಯು ಬ್ರೋ. ಸೊ ಗೈಸ್, ನಾವಿವಾಗ ಜೋಳ ತಗೊಂಡಿದ್ದೀವಿ. ಇನ್ನೇನಿದ್ರು ಲೆಮನ್ ತಗೊಳ್ಬೇಕಷ್ಟೆ. ಲೆಮನ್ ಅಂದ್ರೆ ಉಪ್ಪು ಖಾರ ಹಾಕಕ್ಕೆ ಅಲ್ವಾ? ಹಿ ಅವಳದು ಹಳ್ಳೆಲ್ಲ ಹೋಗಿದೆ. ಇವಾಗ ಜೋಳ ಹೆಂಗ್ ತಿಂತೀಯ ನೀನು? ಸೊ ಗೈಸ್, ನಿಂಬೆ ಹಣ್ಣು ಬೇಕಿತ್ತು. ಮನೆಯಲ್ಲಿ ಗಿಡ ಇದೆ, ಅದ್ರಲ್ಲಿ ನೆನ್ನೆನೆ ಎಲ್ಲ ತೆಗ್ದಿದ್ದಾರೆ. ಲಿಂಬೆ ಪುಳಿಗೋರ್ಲೆ ಹಣ್ಣು. ಸೊ ಅದ್ರ ಜೊತೆಗೆ ನಾವು ಪೈನಾಪಲ್ನು ತಗೊಳ್ಳೋಣ ಅಂತ ಇದ್ದೀವಿ. ಆ್ಯಕ್ಚುಲಿ ಅದ್ರದ್ದು ಪ್ಲಾನೇ ಇರಲಿಲ್ಲ. ಪೈನಾಪಲ್ ಒಂದು ಪೈನಾಪಲ್ ಕೊಡಿ ಆಯ್ತು ಇದರಿಂದ. ಡನ್. ಆ್ಯಕ್ಚುಲಿ ಇದು ಇವಳಿಗೂ ತುಂಬಾ ಫೇವ್ರೇಟು. ನನಗೂ ಇದು ತುಂಬ ಫೇವ್ರೇಟ್ ಕಲ್ಲಂಗಡಿ. ಬಟ್ ಇವಾಗ ತಿಂದರೆ ಎಲ್ಲಿ ಶೀತ ಆಗುತ್ತೆ. ಇವಳಿಗೆ ಇವಾಗ ಏನೋ ಸುಧಾರಿಸ್ಕೊಂಡಿದ್ದಾಳೆ. ಪುಟ್ಟು ಮಾಮನ ಬೈಕ್. ಪುಟ್ಟು ಮಾಮ. ಓಕೆ, ಇವಾಗ ರೋಡ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಹಾಗಾಗಿ ಅಷ್ಟೊಂದು ಏನು ಜನ ಆಗಲಿ ಗಾಡಿ ಆಗಲಿ ಯಾರೂ ಇಲ್ಲ. ಫುಲ್ ಖಾಲಿ, ಪೇಟೆನೇ ಖಾಲಿ ಫುಲ್ಲು. ಸೊ ಆ್ಯಕ್ಚುಲಿ 6 ಜೋಳ ತೊಗೊಂಡಿದ್ದೀವಿ. 6 ಜೋಳ ಮತ್ತು ಪೈನಾಪಲ್ ತುಂಬಾ ಒಳ್ಳೆಯದು. ಆ್ಯಂಡ್ ಲೆಮನ್. ಬನ್ನಿ ಹೊರಡೋಣ. ಪಿಂಕಿ. ಓಕೆ ಗೈಸ್, ನಾವಿವಾಗ ಜೋಳನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಡಬೇಕು. ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳ್ದೆ. ಸೊ ನಾವಿದನ್ನ ಕ್ಲೀನ್ ಮಾಡಿಕೋಣ. ಆ್ಯಂಡ್ ಇದ್ರ ಲೀಫ್ ಕೂಡ ಬೇಕಾಗುತ್ತೆ ಆಮೇಲೆ ಹಿಡ್ಕೊಂಡು ತಿನ್ನೋಕ್ಕೆ. ಆ್ಯಕ್ಚುಲಿ ನನಗೆ ಏನು ನಾವು ಗೆಣ್ಣದಲ್ಲಿ ಮಾಡ್ತೀವಲ್ವ, ಅದಕ್ಕಿಂತ ನನಗೆ ಬಾಯ್ಲ್ ಮಾಡಿದ್ರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನನಗೆ ಅದೇ ಇಷ್ಟ. ಬಟ್ ಗೆಣ್ಣದಲ್ಲಿ ಹಾಕ್ಬಿಟ್ಟು ತಿನ್ನೋದು ಅದೊಂಥರ ಕ್ರೇಜ್ ಅನ್ಬೋದು. ಎಲ್ಲ ಜೊತೆಯಲ್ಲಿ ಸೇರಿಬಿಟ್ಟು ಅದೊಂಥರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ. ಓ, ಇದು ಬೆಸ್ಟ್ ಅದ. ದಿನಂಡ ಸತ್ಯ ಚಲೋ. ಫಸ್ಟೇ ಕಡ್ಡಿ ತರ ಇದೆ, ಮತ್ತೆ ಹೇಗೆ ಎತ್ತದು ನಮ್ಮ ನೇಚರ್ ಫೀಲ್ ಮಾಡ್ಕೋದ. ಪಾಸ್ ಬಿಡ್ಕ. ಸೊ ಗೈಸ್, ಬೆಂಕಿ ಹಾಕಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವರಿಬ್ರು ನಾಯಿ ಜೊತೆ ಆಟ ಆಡ್ಕೊಂಡೆ ಮಾವಿನ ಹಣ್ಣು ಅಡಿಗೆದಾರ ಹತ್ತಿರ ಆಯ್ತು. ಬೆಂಕಿ ಹಾಕಿ ಆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಹಿಂಗೆ ಬಿಸಾಕ್ಬಿಟ್ಟು ಬೆಂಕಿ ಬರೋದು. ಇಂಚಿನ ಪರಿಸ್ಥಿತಿ. ಲೈಟರ್ ಪೆಟ್ರೋಲ್ ಹೆಂಗೆ ಪಾಸ್ ಆಗ್ಬೋದಾ? ಇದು ಆಗಲ್ಲ ಬ್ರೋ, ಆಗಲ್ಲ. ಪೆಟ್ರೋಲೇ ತೆಗಿಬೇಕಷ್ಟೇ. ಒಂದು ನಿಮಿಷ ಇದನ್ನ ಹಚ್ಚೋಣ. ಪಾಸ್
ಪೇಪರ್ಲದಿ ನಾವು ಬೆಟರ್ ಅಂದ್ರೆ ಗೈಸ್ ಏನೆಲ್ಲ ಕಸರತ್ತು ಮಾಡ್ತಾ ಇದೀವಿ ನೋಡಿ. ಇಲ್ಲಿಡ್ಕೋ 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 ಫುಲ್ ಅಲ್ಲಿಡ್ಕೋ. ಒಂದು ನಿಮಿಷ. ಅದರದ್ದು ಬಾಯಿಗೆ ಹೋಯ್ತಂತೆ ಪೆಟ್ರೋಲ್. ಬಾಯ ಯಾರು ಕುಡಿತಾರ ಇಲ್ಲ ಗಾಯ್. ಬರ್ಪೂಜೆ ಅಣ್ಣಿ ಇವತ್ತಾ ಗೈಸ್ ಪೆಟ್ರೋಲ್ ಫೈನಲಿ ಸಿಕ್ತು. ಬಗ್ಗಾರದಂತ ಪೆಟ್ರೋಲ್ ಅಣ್ಣಾಗ ಶೋಲ್ಡರ್ಸ್ ಯಾರು ಸೀರೀಸ್ ಕೈ ಮುರಳಿ ಊಟ ಯಾನೆ ವಿಡಿಯೋ ನಾದನ ಕೈ ಅಡ್ಡ ಯಾನೆ ತುಗೋ ಒಂಜೆ ಕೂತಲ್ಲ ಪೆಟ್ರೋಲ್ ಇದು ಪಾಡು ಚೋರ ಉಂಟು ಚುಕಾ ಪೋಡು ಇಂಡೆ ಯಾರು ನಿಮಗೆ ಪಾಡ್ನೋ ಪಾಡಿನಾ ಅಂಚಿ ಪಾಡ್ತಾನೆ ಜೋಯನ ನೆತ್ತಿರ ಮಾರೆ ಉಂಟು ಗೊತ್ತುಂಡು ಈ ಜದ ಕೈಕುನು ಮಾರೆ ಗಂಡಡು ಒತ್ತ ಬಂದ್ರೆ ಸೂಟ್ ಒತ್ತವನಲ್ಲ ತುಗೋ ಮೆಚ್ಚೂರು ಪಾಡಿಗೆ ಉಂಟ್ಸೋನ ತುರ್ತಿಗೆ ಬಿ ಅಂಚ ಆಡೋದು ಹೇ ಐಕನ ಮಾಡೋಡ್ಚ ಧರ್ಮಗನ ಪೆಟ್ರೋಲ್ ವೇಸ್ಟ್ ತರ್ತ ಮರಲೇರ ನಿಗಲೆ ಸೋಯನ ನೆತ್ತಿರು ಜೋಯ್ ತೂಂದಿಲ್ಲಿ ಎನ್ನ ಜೋಲಾಂಡ ಅವ ಏನು ಯಾನ ಹೋಗ್ನು ಆ ಪೆಟ್ರೋಲ್ ಸ್ಮೆಲ್ ಬರ್ತದೆ ಮಂಡೆ ನಿಗಲ್ಲ ಅವು ಇಜ್ಜೆಲ್ಲ ಪೆಟ್ರೋಲ್ ಅರ್ಕೊಂಡು ನಾನು ಹೋದ್ ಬರ ಬೈಟ ನೀರು ತಗೊಂಡು ಆಯ್ತಾ. ಐ ಚುನಮ ಸೊನ್ನಿಕಾರ ಈ ಬುಕ್ ಎತ್ತನೇ ಕ್ಲಾಸ್ ಒಂದಿನೇ ഞാനൊന്ന് യാജിനെ ക്ലാസ് ಎಲ್ಲಿ ಒಂದು ಇರುವನ್ನ ಜೋಳ ತಿನ್ನುವಾಗ ಯಾರಾದ್ರೂ ಬನ್ನಿ ನಂಗೊಂದ್ ಪೀಸ್ ಅಂತ ನಂಗೊಂದು ಪೀಸ್ ಪವನಗ್ಲ ಸೋನುಗ್ಲಂದುಗೆ ತನ್ನಿ ಆಪಣಂದ ಸೋನು ಗೈಸ್ ಫೈನಲಿ ಜೋಳ ರೆಡಿ. ಏನೋ ಕಿತಾಪತಿ ಮಾಡಿ ಜೋಳನ ಮಾಡಾಯ್ತು. ಸೊ ಮನೇಲಿ ಜೋಳ ಎಲ್ಲ ತಿಂದ್ಬಿಟ್ಟು ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ನಾನು. ನನ್ನ ತಮ್ಮ ಯಾವುದೋ ಎಲೆಕ್ಷನ್ ಅಲ್ಲಿ ವಿನ್ ಆಗಿದೆ ಅಂತ ಹೇಳೋ ಸ್ಕೂಲಲ್ಲಿ ಹೇಳು ನಾಚಿಕೆ ನೀ ಹೇಳ. ಸೊ ಗಾಯ್ಸ್ ಸಂಜೆ ಆಯ್ತಲ್ವಾ, ಇವಾಗ ವಿಡಿಯೋ ಮಾಡೋಣ ಅಂತ ಪೆಟ್ರೋಲ್ ಬಂಪ್ ಅಂತಿದ್ದೀವಿ ಇವಾಗ ಇಲ್ಲೇ ಟೌನಲ್ಲೇ. ಸರಿ ಎಲ್ಲಿ ವಿಡಿಯೋ ಐಡಿಯಾಸ್ ಅಲ್ಲಿಯಾ?